हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट, आपसे प्रॉमिस कर चुका हूं कि 10 तारीख अप्रैल से बेसिक हिंदी कोर्स शुरू करूंगा और आज बेसिक हिंदी कोर्स का पहली कक्षा है और इस पहली कक्षा में आपको बेसिक हिंदी सिखाने के लिए भरसक प्रयास करूंगा। स्टूडेंट यानी छोटे बच्चों से लेकर बड़ों तक कोई भी हिंदी सीखना चाहते हैं तो आप निश्चिंत होकर मेरे वीडियो को क्या देखिए और कम से कम 90 डेज तक यानी 90 वीडियो अगर आप देख लेंगे या मुझे अगर फॉलो करेंगे तो आप 90 दिन के अंदर आप लोग अच्छी हिंदी सीख सकते हैं। चाहे स्टूडेंट हो, चाहे कोई बड़े क्यों न हो, चाहे बुजुर्ग क्यों न हो, सारे के सारे लोग हिंदी सीख सकते हैं। और हिंदी सीखने के लिए 3 स्टेप मेरे पास है और मैंने कहा वो फॉलो किया हूं और मैंने कहा टेस्ट भी क्या कर चुका हूं और बच्चों से एक अच्छा रिस्पॉन्स भी क्या मुझे मिला है। और हमेशा के लिए मैं ये 3 नियम क्या फॉलो करने के लिए बच्चों से क्या कहता हूं। अगर कोई भी हिंदी सीखने वाले हैं या हिंदी सीखने के लिए स्टूडेंट अगर तैयार है तो पहले क्या करना चाहिए, अक्षर सीखना चाहिए। अक्षर यानी वर्णमाला जो है, स्वर और व्यंजन और 12 कड़ी, ये सारे के सारे हिंदी अक्षर सीखना चाहिए। दिस इज फर्स्ट स्टेप। ये फर्स्ट स्टेप होने के बाद दूसरा स्टेप है हिंदी के जितने भी जो वर्ड्स है डेली 20 से लेकर 25 हिंदी वर्ड्स कलेक्ट करना चाहिए। ये सेकंड स्टेप है। और थर्ड स्टेप है कि सेंटेंस फॉर्मेशन किस तरह से करना चाहिए, वाक्य रचना कैसी होती है, उस वाक्य रचना के जो नियम है उन नियमों को सीखना। ये 3 स्टेप अगर हम सीख लेंगे तो हमें अच्छी हिंदी क्या आ जाती है और अच्छी हिंदी सीख लेते हैं। तो स्टूडेंट्स, ये 3 स्टेप याद रखिए। जो भी मेरे चैनल देख रहे हैं तो सब्सक्राइब कर लीजिए और मुझे 90 डेज तक आप लोग मुझे फॉलो करिए और वीडियो क्या देखते रहिए और बीच में क्या स्किप मत करिए क्योंकि समझ में क्या बिल्कुल नहीं आएगा। तो 3 स्टेप कंपल्सरी क्या आपको फॉलो करना है। स्टूडेंट्स, ಯಾರೆಲ್ಲ ನನ್ನ ಚಾನಲ್ನಲ್ಲಿ ಹೊಸಬರಿದ್ದೀರಾ या ವಿಡಿಯೋ ನೋಡ್ತಾ ಇದ್ದೀರಾ, ಮೊದಲು ಸಬ್ಸ್ಕ್ರೈಬ್ ಆಗಿ। ನಾನು ಮುಂಚೆನೇ ನಿಮಗೆ ಪ್ರಾಮಿಸ್ ಮಾಡಿದ್ದೆ 10ನೇ ತಾರೀಕಿಂದ ಏನೇ 10th ಏಪ್ರಿಲಿಂದ ನಾನು ಬೇಸಿಕ್ ಹಿಂದಿ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ। ಇವತ್ತು 10ನೇ ತಾರೀಕಿದೆ, 10th ಇದೆ। ಇವತ್ತು ಹಿಂದಿ ಬೇಸಿಕ್ ಕೋರ್ಸ್ನ ಮೊದಲನೇ ಕ್ಲಾಸ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ। ಯಾರೆಲ್ಲ ಹಿಂದಿ ಕಲಿಬೇಕು ಅಂದ್ಕೊಂಡಿದ್ದೀರಾ, ಚಿಕ್ಕವರಿಂದ ದೊಡ್ಡವ್ರ ತನಕ, ಮಕ್ಕಳಿಂದ ಮುದುಕರ ತನಕ ಯಾರಾದರೂ ಇರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಹಿಂದಿ ಕಲಿಬೇಕಂತ ಇಚ್ಛೆ ಆದರೆ ನಾನು ನಿಮಗೆ ಹಿಂದಿ ಕಲಿಸ್ಕೊಡ್ತೀನಿ। 90 ಡೇಸ್ ಒಳಗಡೆ ನಿಮಗೆ ಒಳ್ಳೆ ಹಿಂದಿ ಬಂದ್ಬಿಡುತ್ತೆ। ನಾನು ಯಾಕೆ 90 ಡೇಸ್ ತಗೊಳ್ತಾ ಇದ್ದೇನೆ ಅಂದರೆ ನನ್ನ ಹತ್ರ 3 ನಿಯಮಗಳಿವೆ। ಈ 3 ನಿಯಮಗಳನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಒಳ್ಳೆ ಹಿಂದಿ ಬಂದ್ಬಿಡುತ್ತೆ। ಫಸ್ಟ್ ಸ್ಟೆಪ್ ಏನಂದರೆ 3 ಸ್ಟೆಪ್ ಫಾಲೋ ಮಾಡಿ ಸಾಕು। ಫಸ್ಟ್ ಸ್ಟೆಪ್ ಏನಂದರೆ ಹಿಂದಿ ಅಕ್ಷರಗಳನ್ನು ಕಲ್ತ್ಕೊಳ್ಳಿ। ನಾನು ಇವಾಗ ಕಲಿಸ್ಕೊಡ್ತೀನಿ, ಹಿಂದಿ ಅಕ್ಷರಗಳನ್ನು ಫಸ್ಟ್ ಕಲ್ತ್ಕೊಳ್ಳಿ। ಆಮೇಲೆ ಎರಡನೇದು ಡೈಲಿ 20 to 25 ಹಿಂದಿ ವರ್ಡ್ಸನ್ನು ಬೈ ಹ್ಯಾಟ್ ಮಾಡ್ಕೊಳ್ಳಿ। ನಾನು ಕೊಡ್ತಾ ಇರ್ತೀನಿ, ಕ್ಲಾಸಲ್ಲೇ ನಾನು ಕೊಡ್ತಾ ಇರ್ತೀನಿ ಡೈಲಿ 20 to 25। ಆಮೇಲೆ ವಾಕ್ಯ ರಚನೆ ಹೇಗೆ ಮಾಡಬೇಕು, ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತಕ್ಕಂಥ ನಿಯಮಗಳು ಯಾವ್ಯಾವಿದೆ, ನೀವು ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು ಕಲ್ತ್ಕೊಂಡ್ರೆ ನಿಮಗೆ ಒಳ್ಳೆ ಹಿಂದಿ ಬಂದ್ಬಿಡುತ್ತೆ। ಸ್ಟೂಡೆಂಟ್ಸ್, ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ತಪ್ಪು ತಿಳ್ಕೊಬೇಡಿ, ನಾನು ಯಾರ ಬಗ್ಗೆ ಕೂಡ ಪ್ರೇಜ್ ಮಾಡ್ತಾ ಇಲ್ಲ। ಯಾರೋ ಇವಾಗ ಟಿ ವಿಯಲ್ಲಿ ಇಂಟರ್ವ್ಯೂ ಮಾಡ್ತಾಯಿದ್ರು, ಆ ಇಂಟರ್ವ್ಯೂಲಿ ಒಂದು ಮಾತು ಬಂತು ಏನಂದರೆ, ಒಂದು ವೇಳೆ ಒಬ್ಬ ಲೀಡ್ರಿಗೆ ಒಳ್ಳೆ ಲೀಡ್ರಿಗೆ ಹಿಂದಿ ಬಂದುಬಿಟ್ರೆ ಅವರು ನ್ಯಾಷನಲ್ ಲೆವೆಲ್
ಲೀಡರ್ ಆಗ್ತಾ ಇದ್ರು ಅಂತೆ. ಅಂದರೆ ಹಿಂದಿ ಬಂದುಬಿಟ್ರೆ ನ್ಯಾಷನಲ್ ಲೆವೆಲ್ ತನಕ ಅವರು ತಮ್ಮ ಇಮೇಜ್ ಏನಿದೆ ಆ ಇಮೇಜನ್ನು ಬೆಳೆಸ್ಕೊಳ್ಬೋದು. ಓಕೆನಾ? ಸೊ ಹಿಂದಿ ಕಲ್ತ್ಕೊಳ್ಳೋದು ತುಂಬ ಈಸಿ ಇದೆ. ಈ 3 ಸ್ಟೆಪ್ ನೀವು ಕೂಡ ಫಾಲೋ ಮಾಡಿದ್ರೆ ತುಂಬ ಈಸಿಯಾಗಿ ನೀವು ಕಲಿಬೋದು. ಚಿಕ್ಕವರಿರಲಿ ದೊಡ್ಡವರಿರಲಿ ಮನೆಯಲ್ಲಿ ಯಾರು ಬೇಕಾದರೂ ನೀವು ಕಲ್ತ್ಕೊಳ್ಳಿ. ನಾನು ಈಸಿ ಮೆಥಡಿಂದ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ನನ್ನ ಹತ್ರ ಈಸಿ ಮೆಥಡ್ ಇದೆ. 3 ಸ್ಟೆಪ್ ನೀವು ಫಾಲೋ ಮಾಡಿದ್ರೆ ಸಾಕು. ಅಕ್ಷರ ಜ್ಞಾನ ಫಸ್ಟ್ ನೀವು ಪಡ್ಕೊಳ್ಳಿ. ಅಕ್ಷರ ಬರಲಿಕ್ಕೆ ಬರಬೇಕು, ಆಮೇಲೆ ಫೈಂಡ್ ಮಾಡಲಿಕ್ಕೆ ಬರಬೇಕು, ಆಮೇಲೆ ವರ್ಡ್ಸ್ ಕೂಡ ಕಲೆಕ್ಟ್ ಮಾಡ್ಕೊಳ್ಬೇಕು ಡೈಲಿ 20 to 25. ಆಮೇಲೆ ಸೆಂಟೆನ್ಸ್ ಫಾರ್ಮೇಷನ್, ವಾಕ್ಯ ರಚನೆ ಹೇಗಿದೆ, ಹೇಗೆ ಮಾಡಬೇಕು ಅದು ಕಲ್ತ್ಕೊಂಡ್ರೆ ನಿಮಗೆ ಹಿಂದಿ ಈಸಿ ಬರುತ್ತೆ. ಬನ್ನಿ ಸ್ಟೂಡೆಂಟ್ಸ್, ನಿಮಗೆ ಬ್ಲ್ಯಾಕ್ ಬೋರ್ಡ್ ತೋರಿಸ್ಬಿಟ್ಟು, ನನ್ನ ಹಿಂದ್ಗಡೆ ಬ್ಲ್ಯಾಕ್ ಬೋರ್ಡ್ ಇದೆ, ಬ್ಲ್ಯಾಕ್ ಬೋರ್ಡ್ ತೋರಿಸ್ಬಿಟ್ಟು ಅಕ್ಷರಗಳು ಹೇಗೆ ಕಲಿಬೇಕು, ಆ ಅಕ್ಷರಗಳ ಉಚ್ಚಾರಣೆ ಹೇಗೆ, ಪ್ರೊನೌನ್ಸಿಯೇಷನ್ ಯಾವ ಥರ ಇರಬೇಕು, ಹೇಗೆ ಓದಬೇಕು, ನೆನಪು ಹೇಗೆ ಇಟ್ಕೊಳ್ಬೇಕು, ಅದು ಎಲ್ಲವನ್ನು ನಾನು ಈಸಿಯಾಗಿ ಕಲಿಸ್ಕೊಡ್ತೀನಿ. ಬನ್ನಿ ಬ್ಲ್ಯಾಕ್ ಬೋರ್ಡ್ ತೋರಿಸ್ತೀನಿ. ಎಸ್ ಸ್ಟೂಡೆಂಟ್ಸ್, ನಾನು ಟೈಟಲ್ ಬರೆದ್ಬಿಟ್ಟಿದ್ದೀನಿ, ವರ್ಣಮಾಲಾ. ಕನ್ನಡದಲ್ಲಿ ವರ್ಣಮಾಲೆ ಅಂತಾರೆ. ವರ್ಣ ಅಂದರೆ ಅಕ್ಷರ, ಮಾಲ ಅಂದರೆ ಮಾಲೆ, ಅಕ್ಷರಗಳ ಒಂದು ಮಾಲೆ. ನಾವು ಹಾರ ಅಂತ ಕರಿತೀವಲ್ಲ, ಹೂವಿನ ಹಾರ, ಇದು ಅಕ್ಷರಗಳ ಹಾರ. ವರ್ಡ್ ಮೀನ್ಸು ಅಕ್ಷರ, ಮಾಲ ಮೀನ್ಸು ಮಾಲೆ. ಇವಾಗ ಸ್ಟೂಡೆಂಟ್, ನಾವು ಅಕ್ಷರವನ್ನು ಹೇಗೆ ಕಲಿಬೇಕು, ಆ ಅಕ್ಷರವನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು, ಆ ಅಕ್ಷರಗಳ ಆಕಾರ ಹೇಗಿದೆ ಅದು ಎಲ್ಲವನ್ನು ನಾವು ನೆನ್ಪಿಟ್ಕೊಳ್ಬೇಕು. ಸೊ ಇವಾಗ ಬೇಸಿಕ್ಕಿಂದ ನಾವು ಕಲ್ತ್ಕೊಳ್ಬೇಕಂದ್ರೆ ನಮ್ಮ ಹತ್ರ ಅಕ್ಷರ ನಾಲೆಜು ಇರಬೇಕು. ಅಕ್ಷರ ನಾಲೆಜ್ ಇಲ್ಲ ಅಂದರೆ ನಮಗೆ ಓದಲಿಕ್ಕೂ ಬರೋಲ್ಲ, ಆಮೇಲೆ ಬರೀಲಿಕ್ಕೂ ಬರೋಲ್ಲ. ಸೊ ಸ್ಟಾರ್ಟಿಂಗಿಂದ ನಾವು ಅಕ್ಷರವನ್ನು ಕಲಿಬೇಕು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸ್ಟೂಡೆಂಟ್, ಇದು ರಸ್ವ, ಇದು ದೀರ್ಘ. ಮೊದಲನೇ ಅಕ್ಷರ ರಸ್ವ, ಎರಡನೇ ಅಕ್ಷರ ದೀರ್ಘ. ಅಂದರೆ ರಸ್ವ ಅಕ್ಷರ ಮೊದಲನೇ ಅಕ್ಷರಕ್ಕೆ ಕಡಿಮೆ ಸಮಯ ತಗೊಳ್ತೀವಿ, ಎರಡನೇ ಅಕ್ಷರಕ್ಕೆ ಜಾಸ್ತಿ ಸಮಯ ತಗೊಳ್ತೀವಿ. ಅದಕ್ಕೆ ಕಡಿಮೆ ಸಮಯ ತಗೊಳ್ತಕ್ಕಂಥ ಅಕ್ಷರ ರಸ್ವ, ಜಾಸ್ತಿ ಸಮಯ ತಗೊಳ್ತಕ್ಕಂಥ ಅಕ್ಷರ ದೀರ್ಘ ಆಗಿರುತ್ತೆ. ಇವಾಗ ಓದೋದು ಹೇಗೆ, ಈ ಅಕ್ಷರಗಳ ಶೇಪ್ ಕೂಡ, ಆಕಾರ ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ಇವಾಗ ಓದ್ತೀನಿ ನೋಡಿ ಸ್ಟೂಡೆಂಟ್ಸ್, ಪ್ರೊನೌನ್ಸಿಯೇಷನ್ ಕೂಡ ಕರೆಕ್ಟಾಗಿ ಇರಬೇಕು. ಆಮೇಲೆ ನೆನ್ಪಿಟ್ಕೊಳ್ಳಿ ಈ ಎಲ್ಲ ಅಕ್ಷರಗಳನ್ನು ಹೇಗೆ ಬರಿಬೇಕು. स्टूडेंट्स याद रखिए ये सारे अक्षर किस तरह से क्या पढ़ना चाहिए, इनका उच्चारण किस तरह होता है, तो मैं पढ़कर आपको समझाऊंगा. स्टूडेंट ಕೇಳಿ, ನಾನು ಇವಾಗ ಓದ್ತೀನಿ. ಅ, ಆ, ಇ, ಈ, ಉ, ಊ, ರಿ. ಸ್ಟೂಡೆಂಟ್ಸ್ ಇದು ನೆನ್ಪಿಟ್ಕೊಳ್ಳಿ, ಕನ್ನಡದಲ್ಲಿ ನಾವು ರು ಅಂತೀವಿ, ಹಿಂದಿಯಲ್ಲಿ ಇದು ರು ಅಲ್ಲ, ರಿ. ಓಕೆನಾ? ರಿ, ಎ, ಐ, ಓ, ಔ. ಈ ಕಡೆ ಬನ್ನಿ, ಅಂ, ಅಹ. ಈ ಎರಡು ಏನು ಬಿಂದಿ ಇದೆ ಮೇಲ್ಗಡೆ, ಆಮೇಲೆ ಈ ಎರಡು ಬಿಂದಿ ಏನಿದೆ, ಈ ಎರಡು ಬಿಂದಿಗಳ ಅರ್ಥ ಏನಾಗುತ್ತಂದರೆ ಹ ಅಂತ ಆಗುತ್ತೆ. ಇದು ಹೇಗೆ ಉಚ್ಚಾರಣೆ ಮಾಡಬೇಕಂದ್ರೆ ಅಂ, ಅಹ, ಹ ಆಗುತ್ತೆ. ಆಮೇಲೆ ಇದು ಬಿಂದಿದೇನಿರುತ್ತೆ ಇದು ಎಲ್ಲವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಸ್ಕೊಡ್ತೀನಿ. ಯಾಕಂದರೆ ಗ್ರಾಮರ್, ಒಂದೊಂದು ಪಾಯಿಂಟ್ ಮೇಲೆ ಗ್ರಾಮರಲ್ಲಿ ತುಂಬ ನಿಯಮಗಳಿವೆ. ಇವಾಗ ಜಸ್ಟ್ ನೀವೇನು ಮಾಡಬೇಕಂದ್ರೆ ಅಕ್ಷರವನ್ನು ಕಲ್ತ್ಕೊಂಡು ಹೋಗಿ ಅಷ್ಟೇ ಸಾಕು. ಆಮೇಲೆ ನೆಕ್ಸ್ಟ್ ವಿಡಿಯೋಗಳ ಗ್ರಾಮರ್ ಮಾಡುವಾಗ ನಾನು ಎಲ್ಲವನ್ನು ಡೀಟೇಲು ಹೇಳ್ಕೊಡ್ತೀನಿ. ಆಮೇಲೆ ನೆಕ್ಸ್ಟು ಇವಾಗ ಸ್ವರ ಅಕ್ಷರ ಮುಗೀತು, ವ್ಯಂಜನಾಕ್ಷರಕ್ಕೆ ಬನ್ನಿ. ಕ, ಖ, ಗ, ಘ. ಇದು ನ ಅಂತೀವಿ ಕನ್ನಡದಲ್ಲಿ, ಬಟ್ ಹಿಂದಿಯಲ್ಲಿ ಅಂಗ. ನಾನು ಬರ್ದು ತೋರಿಸ್ತೀನಿ, ಅಂಗ ಅನ್ಬೇಕಿದು, ಅಂಗ. ಕ, ಖ, ಗ, ಘ, ಅಂಗ. ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಕ, ಖ, ಗ, ಘ, ಅಂಗ, ಅಂಗ್. ನೆಕ್ಸ್ಟ್ ಚ, ಛ, ಜ, ಜ, ಇಯ. ಇದನ್ನು ಕೂಡ ಈ ಮತ್ತೆ ಯ, ಇಯ. ಓಕೆನಾ? ನಾನು ಬರಿತಾ ಇದ್ದೀನಿ ನೋಡಿ, ಇದು ಪ್ರೊನೌನ್ಸಿಯೇಷನ್ ಹೇಗೆ ಮಾಡಬೇಕು, ಇಯ. ಆಮೇಲೆ ಟ, ಟ, ಠ, ಡ, ಢ, ಣ.
ಈ ಣ ಓದಬೇಕಂದ್ರೆ ನಮ್ಮ ನಾಲಿಗೆ ಮುಂದಿನ ಹಲ್ಲುಗಳಿಗೆ ತಾಗಬೇಕು, ಟಚ್ ಆಗಬೇಕು. ಕ ಖ ಇಲ್ಲಿ ಬಂತಲ್ಲ, ಕ ಖ, ಗ ಗ ಅಂಗ್, ಚ ಛ, ಜ ಝ, ಇಯ, ಟ ಠ, ಡ ಢ, ಣ, ತ ಥ, ದ ಧ, ನ, ಪ ಫ, ಬ ಭ, ಮ. ಈ ಕಡೆ ಬನ್ನಿ. ಯ ರ ಲ ವ ಶೇ ಶ ಸ ಹ ಕ್ಷ ತ್ರ ಜ್ಞ ಶ. ಇವು ಸಂಯುಕ್ತಾಕ್ಷರಗಳು. ಆಮೇಲೆ ನಿಮಗೆಲ್ಲ ಗ್ರಾಮರ್ ಮಾಡುವಾಗ ಕಲಿಸ್ಕೊಡ್ತೀನಿ. ಸ್ಟೂಡೆಂಟ್ಸ್, ಈ ಥರ ಓದೋದು ಮತ್ತು ಬರೆಯೋದನ್ನು ಕಲ್ತ್ಕೊಳ್ಬೇಕು. स्टूडेंट्स सीख लीजिए किस तरह से ये स्वर अक्षर लिखना और व्यंजन अक्षर लिखना, और ये दोनों के यहाँ अक्षर वेस्ट है. ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಈ ಎರಡು ಅಕ್ಷರಗಳು ಎಲ್ಲಿ ನಾವು ಯೂಸ್ ಮಾಡಲ್ಲ ರೈಟಿಂಗಲ್ಲಿ. ಯಾಕೆಂದರೆ ಇದು ಜಸ್ಟ್ ಕೌಂಟಲ್ಲಿ ಮಾತ್ರ ಬಂದ್ಬಿಡುತ್ತೆ, ಒಂದು ವರ್ಡ್ ಮಾತ್ರ ಬಂದ್ಬಿಡುತ್ತೆ. ವಾಂಗ್ಮೈ ಅಂಥೇಳಿ ಬರುತ್ತೆ, ಇದು ಗ ಅಂತ ಉಚ್ಚಾರಣೆ ಮಾಡಬೇಕು. ನಾನು ಅದ್ರ ಸಲುವಾಗಿ ನಿಮ್ಗೆ ಹೇಳಿದಲ್ವಾ, ಇದು ಅಂಗ ಅಂಥೇಳಿ ಉಚ್ಚಾರಣೆ ಮಾಡಬೇಕು. Once again students, you listen my pronunciation और एक बार मैं पढ़कर आपको समझाऊंगा. वर्ण ಅಂದ್ರೆ ಅಕ್ಷರ, ಮಾಲ ಮೀನ್ಸ್ ಮಾಲೆ, ಅಕ್ಷರಗಳ ಮಾಲೆ. ಇವಾಗ ನೋಡಿ ಓದೋದು ಹೇಗೆ. ಅ ಆ ಇ ಈ ಉ ಊ ರಿ ಎ ಐ ಓ ಔ ಅಂ ಅಹ ಕ ख ग घ अंग च छ ज झ इय ट ठ ड ढ ण त थ द ध न प फ ब भ म य र ल व शे शा स ह क्ष त्र ज्ञ श. इस तरह से क्या स्टूडेंट पढ़ना भी क्या आप सीख लीजिए, और ये अक्षर ज्ञान आपके पास होना जरूरी है. और एक बार आपको बोर्ड दिखा रहा हूँ, ये पूरा नोटबुक लेकर आप लिख लीजिए, और इनका उच्चारण भी क्या आप सीख सकते हैं, और आसानी के साथ क्या इन अक्षरों को याद रखिए. नेक्स्ट क्लास में 12 खड़ी हम सीखेंगे, और वो 12 खड़ी होने के बाद आपको 25 वर्ड्स दूंगा. नेक्स्ट 12 खड़ी यानी ಕಾಂಬಿನೇಷನ್ ಅಕ್ಷರಗಳು ನಾನು ಹೇಳ್ಕೊಡ್ತೀನಿ. ಆಮೇಲೆ 20 to 25 ಹಿಂದಿ ವರ್ಡ್ಸ್ ಕೂಡ ಕೊಡ್ತೀನಿ. ಸ್ಟೂಡೆಂಟ್ಸ್, ಇಲ್ಲಿಗೆ ವಿಡಿಯೋ समाप्त ಮಾಡ್ತೀನಿ. अगली क्लास में फिर मुलाकात होगी. थैंक यू. जय हिंद, वंदे मातरम, जय कर्नाटका.